ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಮೈಸೂರು ಹುಡುಗಿ ಛಾಯಾ. ನಾವಿರೋದು ನ್ಯೂಜಿಲ್ಯಾಂಡಲ್ಲಿ. ಇವತ್ತು ನ್ಯೂಜಿಲ್ಯಾಂಡಲ್ಲಿರೋ ಅಕ್ವೇರಿಯಂ ಹೇಗಿರುತ್ತೆ ಅಂತ ತೋರ್ಸಕ್ಕೆ ಕರ್ಕೊಂಡು ಹೋಗ್ತೀನಿ, ಬನ್ನಿ ಹೋಗೋಣ. ಇದೇ ಮೇನ್ ಎಂಟ್ರೆನ್ಸ್. ತುಂಬ ದಿನದಿಂದ ಅನ್ಕೋತಾನೆ ಇದ್ವಿ, ಹೋಗೋಕ್ಕೆ ಆಗಿರಲಿಲ್ಲ. ನಾವು ಆನ್ಲೈನಲ್ಲೇ ಟಿಕೆಟ್ ಬುಕ್ ಮಾಡಿಸಿದ್ವಿ. ಇಲ್ಲಿ ಇದನ್ನು ಚೆಕ್ ಮಾಡಿಸ್ತಿದ್ದಾರೆ. ಹಾಗೆ ಈಗ ಪಕ್ಕ ಬಂದರೆ ಏನಾದರೂ ಮಕ್ಳುಗಳು ಬಂದರೆ ಆಟ ಆಡೋದಕ್ಕೆ ಅಂತ ಟಾಯ್ಸ್ಗಳು ಇಟ್ಟಿದ್ರು. ಇದು ಬಂದ್ಬಿಟ್ಟು ಒಳಗಡೆ ಎಂಟ್ರೆನ್ಸ್. ಇದು ಮ್ಯೂಸಿಯಂ ಥರ ಕ್ರಿಯೇಟ್ ಮಾಡಿದ್ದಾರೆ. ಬಟ್ ನಾವು ಇದನ್ನು ಅಂದ್ಕೊಂಡಿರಲಿಲ್ಲ, ಅಕ್ವೇರಿಯಮಲ್ಲಿ ಈ ಥರ ಮ್ಯೂಸಿಯಂ ಸ್ಟಾರ್ಟಿಂಗೇ ಇಟ್ಟಿರ್ತಾರೆ ಅಂತ. ಚೆನ್ನಾಗಿತ್ತು. ಹಾಗೆ ಇಲ್ಲಿ ಸ್ವಲ್ಪ ಮುಂದೆ ಹೋದರೆ ನಮಗೆ ಫೋಟೋ ಬೂತ್ ಥರ ಸಿಗುತ್ತೆ. ಇಲ್ಲಿ ಯಾರೇ ವಿಸಿಟ್ ಮಾಡಿದ್ರು ಅವ್ರ ಫೋಟೋಸ್ ತೆಗೆಸ್ಕೊಬೋದು. ವಾವ್, ಸೋ ಕ್ಯೂಟ್ ಅಲ್ವಾ? 30 ಸೆಕೆಂಡ್ಸ್ ಇದ್ರೊಳಗೆ ನಾವು ಕೈ ಇಟ್ಕೊಳ್ಬೇಕು. ಇದು ಕೋಲ್ಡ್ ವಾಟರ್. ಸೊ ನಾನು ನನ್ನ ತಂಗಿ ಕೈ ಇಡ್ತಾ ಇದ್ದೀವಿ. ಇದು ತುಂಬಾ ಕೋಲ್ಡ್ ವಾಟರ್ ಆಗಿರುತ್ತೆ. ಟ್ರೈ ಮಾಡೋಣ, ನೋಡೋಣ ಅಂತ ಇಡ್ತಾ ಇದ್ದೀವಿ. 3, 2, 1 ಗೋ. ಒಂಥರ ಬಿಸಿ ಬಿಸಿ ಆಗ್ತಿದೆ. 10 ಸೆಕೆಂಡ್ಸ್. ಈ ಗೇಮಲ್ಲಿ ವಿನ್ ಆಗಿದ್ದು ನಾನೇನೆ, ಬಟ್ ತುಂಬ ಕೋಲ್ಡ್ ಇತ್ತು. ಮುಂದೆ ಹೋಗ್ತಾ ಮ್ಯಾಪ್ ಕೂಡ ಸಿಕ್ತು. ಅಲ್ಲಿ ನೋಡಿ ನಮ್ಮ ಇಂಡಿಯಾದು ಮ್ಯಾಪ್. ಹಾಗೆ ಮುಂದೆ ಹೋಗ್ತಿದ್ರೆ ಇಲ್ಲಿ ಫೋಟೋ ಬೂತ್ ಥರ ಏನೋ ಕ್ರಿಯೇಟ್ ಮಾಡಿದ್ರು. ಸೊ ಅಲ್ಲಿ ಫ್ಯಾಮಿಲಿ ಫೋಟೋಸ್ ಎಲ್ಲ ತೆಗೆಸ್ಕೊಬೋದಿತ್ತು. ನೋಡಿ ಇದೇ ಥರ ಎಷ್ಟು ಕ್ಯೂಟ್ ಆಗಿತ್ತು ಗೊತ್ತಾ? ಹಾಗೆ ಹೋಗುವಾಗ ಮಧ್ಯದಲ್ಲಿ ನಮಗೆ ಕೆಫೆಟೇರಿಯಾ ಸಿಕ್ತು. ಕಾಫಿದು ಸ್ಮೆಲ್ ತುಂಬ ಚೆನ್ನಾಗಿ ಬರ್ತಿತ್ತು. ನನ್ನ ಹಸ್ಬೆಂಡ್ ಕಾಫಿ ಆರ್ಡರ್ ಮಾಡಿದ್ರು. ಸೊ ಅದಕ್ಕೋಸ್ಕರ ವೆಯ್ಟ್ ಮಾಡ್ತಾ ಇಲ್ಲಿ ನಿಂತಿದ್ವಿ. ಇದು ಪಕ್ಕ ನೋಡಿದ್ರೆ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು ಬೀಚ್ ಇಲ್ಲಿ. ಇಲ್ಲೇ ಶಾರ್ಕ್ ಇರೋದು ನೋಡಿ. ಇದನ್ನ ನೋಡೋಕ್ಕೋಸ್ಕರನೇ ಬಂದಿದ್ದು ನಾನು. ಶಾರ್ಕ್ನ ನಾನು ನೋಡೇ ಇರಲಿಲ್ಲ. ಇದೇ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಶಾರ್ಕ್ದು ಟೀತ್ ಹೇಗಿದೆ ಅಂತ ಹೇಳ್ಬಿಟ್ಟು. ನನಗೆ ಈ ಫಿಶ್ನ ನೋಡಿದ್ರೆ ಏನನ್ಸುತ್ತೆ ಅಂದರೆ, ಯಾವಾಗಲೂ ಈ ಫಿಶ್ ಸ್ಮೈಲ್ ಮಾಡ್ತಾನೆ ಇರುತ್ತೆ ಅಂತ ಅನಿಸುತ್ತೆ.
ಎಲ್ಲ ಮುಗಿಸ್ಕೊಂಡು ಹೊರಗಡೆ ಬಂದಿದ್ದೀವಿ ಇವಾಗ. ನಿಜ ಹೇಳಬೇಕಂದ್ರೆ ನನಗೆ ಸ್ವಲ್ಪನೂ ಇಷ್ಟ ಆಗಿಲ್ಲ ಇಲ್ಲಿದು ಅಕ್ವೇರಿಯಮ್ಮು. ಏನಕ್ಕೆ ಅಂತ ಅಂದರೆ ಮೈಸೂರಲ್ಲಿ ಎಷ್ಟೊಂದು ಫಿಶ್ಗಳಿದ್ದಾವೆ ಅಂತ ಅಂದರೆ ನಾವು ನಿಜವಾಗ್ಲೂ ತುಂಬ ಇದ್ದಾವೆ, ಇಲ್ಲ ಅಷ್ಟೊಂದು ಇಲ್ಲವೇ ಇಲ್ಲ. ಮೈಸೂರಲ್ಲಿ ಶಾರ್ಕ್ ಒಂದು ಬಿಟ್ಟು ಇನ್ನೆಲ್ಲ ಫಿಶ್ಗಳು ಇದ್ದಾವೆ. ನನಗೇನೋ ಇದು ಅಷ್ಟೊಂದು ಇಷ್ಟ ಆಗಿಲ್ಲ. 5ಗೆ 3 ಸ್ಟಾರ್ ಕೊಡ್ಬೋದು, ಅಷ್ಟು 3ನೂ ಜಾಸ್ತಿನೇ, ಅದು 2.5 ಹೇಳ್ಬೇಕಂದ್ರೆ 3 ಸ್ಟಾರ್ ಏನಕ್ಕೆ ಕೊಟ್ಟಿರೋದು ಅಂದರೆ ನಮ್ಮ ಶಾರ್ಕ್ ಇರೋದ್ರಿಂದ 3 ಸ್ಟಾರ್ಸ್ ಕೊಟ್ಟಿದ್ದಾಯ್ತು. ಇಲ್ಲ ಅಂದರೆ ಮೈಸೂರೇ ಆ್ಯಕ್ಚುಲಿ ಚೆನ್ನಾಗಿತ್ತು. ಮೈಸೂರಂತೂ ತುಂಬ ಚೆನ್ನಾಗಿದೆ, ಮೈಸೂರು ಅಕ್ವೇರಿಯಂ ತುಂಬ ಚೆನ್ನಾಗಿದೆ. ಇನ್ನೊಂದು ಏನಂತ ಅಂದರೆ ಇಲ್ಲಿ ನಂಗೆ ತುಂಬ ಇಷ್ಟ ಆಗಿದ್ದು ಏನಂತ ಅಂದರೆ ನಿಮ್ಗೊಂದು ಸರ್ಪ್ರೈಸ್ ಇದೆ, ಇರಿ ವೆಯ್ಟ್ ಮಾಡಿ ತೋರಿಸ್ತೀನಿ. ಇಲ್ಲಿ ನೋಡಿ, ವಾವ್, ತುಂಬ ಚೆನ್ನಾಗಿದೆ. ನನಗಂತೂ ತುಂಬ ಇಷ್ಟ ಆಯಿತು ಈ ಪ್ಲೇಸ್. ಬಟ್ ಅಕ್ವೇರಿಯಂ ಅಷ್ಟೊಂದು ಚೆನ್ನಾಗಿಲ್ಲ, ನಂಗೆ ಅಷ್ಟೊಂದು ಇಷ್ಟನೂ ಆಗಿಲ್ಲ.